ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ತಂದಿರೋ ರೆಸಿಪಿ ತುಂಬಾನೇ ಹೆಲ್ದಿ ಆಗಿರೋ ಡ್ರೈ ಫ್ರೂಟ್ಸ್ ಲಡ್ಡು. ದಿನಕ್ಕೆ ಒಂದು ತಿಂದ್ರೆ ಸಾಕು, ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ಇದರಲ್ಲಿ ನಾನು ಸಕ್ಕರೆ ಹಾಗೂ ಬೆಲ್ಲ ಯಾವುದನ್ನು ಯೂಸ್ ಮಾಡಿಲ್ಲ, ಆದ್ರೂ ತುಂಬಾನೇ ಸಿಹಿಯಾಗಿ ಬರುತ್ತೆ. ನೋಡೋಣ ಬನ್ನಿ ಹೇಗ್ ಮಾಡೋದಂತ. ಈ ಲಡ್ಡು ಮಾಡ್ಲಿಕ್ಕೆ ನಾನು ಡ್ರೈ ಫ್ರೂಟ್ಸ್ ಅಲ್ಲಿ ಬಾದಾಮಿ, ಗೋಡಂಬಿ, ಅಕ್ರೂಟ್, ಮಖಾನ, ಖರ್ಜೂರು ಇವನ್ನೆಲ್ಲ ತಗೊಂಡಿದ್ದೀನಿ. ಇದ್ರ ಜೊತೆ ಸೀಡ್ಸ್ ಅಲ್ಲಿ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಸ್ವಲ್ಪ ಬಿಳಿ ಎಳ್ಳು ಹಾಗೂ ಅಂಟು ಮತ್ತೆ ಗಸಗಸೆನ ತಗೊಂಡಿದ್ದೀನಿ. ಇವಾಗ ಮೊದಲಿಗೆ 3 ಟೇಬಲ್ ಸ್ಪೂನ್ ತುಪ್ಪನ ಒಂದ್ ಕಡಾಯಲ್ಲಿ ಹಾಕಿ ಬಿಸಿ ಆದ್ಮೇಲೆ ಅದಕ್ಕೆ 1 ಕಪ್ ಅಂಟನ್ನ ಸೇರಿಸಿ ಫ್ರೈ ಮಾಡಬೇಕು. ಚಳಿಗಾಲದಲ್ಲಿ ಅಂಟು ಯೂಸ್ ಮಾಡೋದು ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಅಷ್ಟೇ ಅಲ್ಲದೆ ಅಂಟು ಕರಿದ್ಮೇಲೆ ಸ್ವಲ್ಪ ಉಬ್ಕೊಂಡು ಈ ತರ ಕ್ರಿಸ್ಪಿ ಆಗುತ್ತೆ. ಇದರಿಂದ ಉಂಡೆ ಕೂಡ ತುಂಬಾ ಚೆನ್ನಾಗಿ ಕ್ರಿಸ್ಪಿ ಆಗಿ ಬರುತ್ತೆ. ಇದನ್ನ ತೆಗೆದಿಟ್ಕೊಂಡ್ಮೇಲೆ ಉಳ್ದಿರೋ ತುಪ್ಪದಲ್ಲೇ ನಾವು ಮಖಾನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ತುಪ್ಪ ಏನ್ ಬೇಕಾಗಿಲ್ಲ. ಇದರಲ್ಲಿ ನಾನು 3 ಕಪ್ ಮಖಾನ ಯೂಸ್ ಮಾಡ್ತಾ ಇದ್ದೀನಿ. ಇವೆಲ್ಲ ಪದಾರ್ಥಗಳನ್ನ ನಾನು ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ತುಪ್ಪ ಸ್ಕಿಪ್ ಮಾಡಿ ಡ್ರೈ ರೋಸ್ಟ್ ಕೂಡ ಮಾಡ್ಕೋಬಹುದು. ಆದ್ರೆ ತುಪ್ಪ ಯೂಸ್ ಮಾಡೋದ್ರಿಂದ ನಮ್ಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಮಖಾನ ಒಂದ್ 5 ನಿಮಿಷ ಲೋ ಫ್ಲೇಮ್ ಅಲ್ಲಿ ಫ್ರೈ ಆದ್ಮೇಲೆ ಕೈಯಲ್ಲಿ ಈ ತರ ಒಡ್ದು ಪುಡಿ ಆದ್ರೆ ಸಾಕು, ಅದು ಕ್ರಿಸ್ಪಿ ಆಗಿದೆ ಅಂತ ಅರ್ಥ. ಇಲ್ಲಿವರೆಗೂ ಫ್ರೈ ಮಾಡಿದ್ರೆ ಸಾಕು. ಇವಾಗ ನಾನು 2 ಕಪ್ ಬಾದಾಮಿ ಹಾಗೂ 2 ಕಪ್ ಗೋಡಂಬಿನ ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ. ಇದೇ ಪ್ರಮಾಣದಲ್ಲಿ ತಗೊಂಡು ನೀವು ಲಡ್ಡು ಮಾಡಿದ್ರೆ ತುಂಬಾನೇ ಸಿಹಿಯಾಗಿ ಬರುತ್ತೆ. ನಾವೆಲ್ಲ ಪ್ರತಿದಿನ ಈ ತರ ಪದಾರ್ಥಗಳನ್ನ ಟೈಮಿಗೆ ತಿನ್ನೋದನ್ನ ಮರ್ತು ಬಿಡ್ತೀವಿ. ಅದಕ್ಕೆ ಈ ತರ ಲಡ್ಡು ಕಟ್ಟಿದ್ರೆ ಮನೆಯಲ್ಲಿ ಎಲ್ಲರಿಗೂ ದಿನಕ್ಕೊಂದು ಲಡ್ಡು ಆದ್ರೆ ಸಾಕು, ದೇಹಕ್ಕೆ ತುಂಬಾ ಪೌಷ್ಟಿಕಾಂಶ ಬರುತ್ತೆ. ಇವಾಗ ನಾನು 1 ಕಪ್ ಪಂಪ್ಕಿನ್ ಸೀಡ್ಸ್ ಮತ್ತೆ 1 ಕಪ್ ಸನ್ಫ್ಲವರ್ ಸೀಡ್ಸ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ತೀನಿ. ಈ 2 ಸೀಡ್ಸ್ ಹಾಕೋದ್ರಿಂದ ನಮ್ ದೇಹಕ್ಕೆ ಇಮ್ಯುನಿಟಿ ತುಂಬಾ ಜಾಸ್ತಿ ಆಗುತ್ತೆ. ಅದ್ರ ಜೊತೆ ಐರನ್, ಮ್ಯಾಗ್ನೀಷಿಯಂ ಮತ್ತೆ ಜಿಂಕ್ ಕೂಡ ಚೆನ್ನಾಗಿ ಬರುತ್ತೆ. ಇವು ಒಂದ್ 2 ನಿಮಿಷ ಫ್ರೈ ಆದ್ಮೇಲೆ 1 ಕಪ್ ಬಿಳಿ ಎಳ್ಳು ಹಾಗೆ ಒಂದ್ ಅರ್ಧ ಕಪ್ ಗಸಗಸೆನ ಇದಕ್ಕೆ ಹಾಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು. ಬಿಳಿ ಎಳ್ಳು ಮತ್ತು ಗಸಗಸೆ ತುಪ್ಪ ಬೇಗ ಫ್ರೈ ಆಗುತ್ತೆ, ಅದರಿಂದ ನಾನು ಲೇಟ್ ಆಗಿ ಹಾಕಿದ್ದೀನಿ. ಈ ತರ ಗೋಲ್ಡನ್ ಕಲರ್, ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಇದನ್ನ ತೆಗಿಬಹುದು. ಇವಾಗ 1 ಕಪ್ ವಾಲ್ನಟ್ ಅಂದ್ರೆ ಅಕ್ರೋಟನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಇದನ್ನ ಕೂಡ ಬೇರೆ ನಟ್ಸ್ ತರಾನೇ ಒಂದ್ 5 ನಿಮಿಷ ಡ್ರೈ ರೋಸ್ಟ್ ಮಾಡಿದ್ರೆ ಸಾಕು. ಇವಾಗ 2 ಕಪ್ ಫುಲ್ ನಾನು ಖರ್ಜೂರನ ತಗೊಂಡಿದ್ದೀನಿ. ಅದರ ಬೀಜ ತೆಗೆದು ನಾನು ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇದನ್ನ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಹೀಟ್ ಅವಶ್ಯಕತೆ ಇರಲ್ಲ, ಅದಕ್ಕೆ ನೀವು ಆಲ್ರೆಡಿ ಕಡಾಯಿ ಕಾದಿದ್ರಿಂದ ಗ್ಯಾಸ್ ಆಫ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಇವಾಗ ನಾವು ಕರೆದಿಟ್ಟಿರೋ ಅಂಟನ್ನ ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋಣ. ಇದರಲ್ಲಿ ಇವಾಗ ಮಖಾನ ಕೂಡ ಸೇರಿಸಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ನಾವು ಇವೆಲ್ಲ ಪದಾರ್ಥಗಳನ್ನ ಗ್ರೈಂಡ್ ಮಾಡೋದ್ರಿಂದ ಉಂಡೆ ಕಟ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಮಖಾನ ಮನೆಯಲ್ಲಿ ಅವೈಲೇಬಲ್ ಇಲ್ಲ ಅಂದ್ರೆ ನೀವು ಡ್ರೈ ಕೋಕೋನಟ್ ಪೌಡರ್ ಅಂದ್ರೆ ಒಣ ಕೊಬ್ಬರಿ ಪುಡಿನ ಕೂಡ ಇದರಲ್ಲಿ ಯೂಸ್ ಮಾಡ್ಕೋಬಹುದು. ಈಗ ನಾವು ನೆಕ್ಸ್ಟ್ ಇದರಲ್ಲಿ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಳ್ಳೋಣ. ಬಾದಾಮ್ ಮತ್ತು ಗೋಡಂಬಿನ ಒಟ್ಟಿಗೆ ಸೇರಿ ಹಾಕಿ ಫಸ್ಟ್ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನನ್ನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು 2 ಸರಿ ಹಾಕಿ ಗ್ರೈಂಡ್ ಮಾಡಿ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದರಲ್ಲಿ ನಾನು ಅಕ್ರೂಟ್ ಅನ್ನ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಸೀಡ್ಸ್ ನ ಫ್ರೈ ಮಾಡಿರ್ತೀವಲ್ಲ ಅವೆಲ್ಲನೂ ಮತ್ತೆ ಗ್ರೈಂಡ್ ಮಾಡ್ಕೊಂಡು ಒಂದು ಪಲ್ಸ್ ಗ್ರೈಂಡ್ ಆದ್ರೆ ಸಾಕು, ತುಂಬಾ ಸಣ್ಣದಾಗೋದೇನ್ ಬೇಕಾಗಿಲ್ಲ. ಡ್ರೈ ಫ್ರೂಟ್ಸ್ ನೆಲ್ಲ ಕಂಪ್ಲೀಟ್ ಆಗಿ ಈ ತರ ಗ್ರೈಂಡ್ ಮಾಡೋದು ಇಷ್ಟ ಇಲ್ಲ ಅಂದ್ರೆ ನೀವು ನೈಫ್ ಇಂದ ಕಟ್ ಮಾಡ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರು ಕೂಡ ಪರವಾಗಿಲ್ಲ. ಆದ್ರೆ ಚಿಕ್ಕ ಮಕ್ಕಳಿಗೆ ಚೂರ್ ಚೂರ್ ಬಂದ್ರೆ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ನಾನು ಈ ತರ ಮಾಡಿದ್ರೆ ಮಕ್ಕಳು ಕೂಡ ತಿನ್ಲಿಕ್ಕೆ ಈಸಿ ಆಗುತ್ತೆ ಅಂತ ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೀನಿ. ಈ ಎಲ್ಲ ಐಟಮ್ಸ್ ಅನ್ನು ಗ್ರೈಂಡ್ ಮಾಡಿದ್ಮೇಲೆ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಅದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾವು ಇದರಲ್ಲಿ ಯಾವ ತರ ಬೆಲ್ಲ ಹಾಗೂ ಸಕ್ಕರೆ ಯಾವುದನ್ನು ಯೂಸ್ ಮಾಡಿಲ್ಲ, ಹಾಗೆ ಯಾವ ಪಾಕನೂ ಹಾಕ್ತಾ ಇಲ್ಲ. ಹಾಗಾಗಿ ತುಂಬಾನೇ ಈಸಿಯಾಗಿ ನಾವು ಉಂಡೆ ಕಟ್ಬಹುದು. ಈ ಖರ್ಜೂರನ್ನ ಗ್ರೈಂಡ್ ಮಾಡಿರ್ತೀವಲ್ಲ ಅದನ್ನ ಪೇಸ್ಟ್ ಆಗಿ ಇದ್ರಲ್ಲಿ ಹಾಕಿದ್ರೆ ಅದರಿಂದ ಬರೋ ಜಿಗುಟು ಈ ಉಂಡೆ ಕಟ್ಲಿಕ್ಕೆ ತುಂಬಾ ಸರಿ ಹೋಗುತ್ತೆ. ಈ ಮಿಕ್ಸ್ಚರ್ಗೆ ನಾವು ಲಾಸ್ಟ್ ಹಾಕೋ ಪದಾರ್ಥ ಅಂದ್ರೆ ಏಲಕ್ಕಿ ಪುಡಿ. 2 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಆದ್ರೆ ಸಾಕು, ತುಂಬಾನೇ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಲಾಸ್ಟಿಗೆ ಇದನ್ನ ನಾವು ಕೈಯಿಂದ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದ್ 2-3 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ಮೇಲೆ ನಾವು ಉಂಡೆ ಕಟ್ಟಲಿಕ್ಕೆ ಶುರು ಮಾಡಬಹುದು. ಈ ಲಡ್ಡುಗಳನ್ನ ಬಾಣಂತಿಯರು ಕೂಡ ತಿನ್ಬಹುದು ಹಾಗೂ ವಯಸ್ಸಾದ ಅಜ್ಜಿಗಳು
ಬೋನ್ ಡೆನ್ಸಿಟಿ ಕಡಿಮೆ ಇದ್ದವರು ಪ್ರತಿಯೊಬ್ಬರಿಗೂ ಇದರಿಂದ ತುಂಬಾನೇ ಲಾಭ ಇದೆ. ಇದರಲ್ಲಿ ನೀವು ಫ್ಲಾಕ್ಸ್ ಸೀಡ್ಸ್ ಕೂಡ ಹಾಕೋಬಹುದು, ಅಂದ್ರೆ ಅಗಸಿ ಕಾಳುಗಳನ್ನ ಕೂಡ ಸೇರಿಸಿ ಮಾಡಬಹುದು. ನೋಡಿ, ಈ ತರ ಮಾಡ್ಕೊಂಡ್ರೆ ರೆಡಿ ಆಯ್ತು ನಮ್ಮ ಡ್ರೈ ಫ್ರೂಟ್ಸ್ ಲಡ್ಡು. ಇನ್ನು ಇದನ್ನ ಸ್ಟೋರ್ ಮಾಡೋದಂತೂ ತುಂಬಾನೇ ಈಸಿ. 2 ತಿಂಗಳವರೆಗೆ ನೀವು ಫ್ರಿಡ್ಜ್ ಅಲ್ಲಿ ಇಡ್ಲಿಲ್ಲ ಅಂದ್ರೂ ಕೂಡ ಇದು ಕೆಟ್ಟು ಹೋಗಲ್ಲ, ಆರಾಮವಾಗಿ ಸವಿಯಬಹುದು. ನೋಡಿ, ಇದನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಸಾಫ್ಟ್ ಆಗಿ ಕೂಡ ಇರುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟೇಸ್ಟಿ ಮತ್ತು ಹೆಲ್ದಿ ರೆಸಿಪಿ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.